ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸೇವಾದಳದ ಉಪಾಧ್ಯಕ್ಷ ಜಾಕೀರ್ ಕಿಲೇದಾರ್ ಹರ್ಷ. ಕರ್ನಾಟಕ ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ್ದು ಪ್ರಗತಿಯತ್ತ ಕರ್ನಾಟಕ ಸಮರ್ಪಣೆ ಸಂಕಲ್ಪ ಸಮಾವೇಶವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾದ ಸಮರ್ಪಣೆ ಸಂಕಲ್ಪ ಸಮಾವೇಶದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸೇವಾದಳದ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಎಂ, ಸೇವಾದಳದ ರಾಜ್ಯ ಉಪಾಧ್ಯಕ್ಷರಾದ ಜಾಕೀರ್ ಕಿಲೇದಾರ್ ಸೇರಿದಂತೆ ಪದಾಧಿಕಾರಿಗಳು, ರಾಜ್ಯ ಕಾರ್ಯದರ್ಶಿಗಳು, ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳಾದ ಬಿ ಮಾರಣ್ಣ ಹಾಗೂ ಸೇವಾದಳದ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದರು. ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸೇವಾದಳದ ಉಪಾಧ್ಯಕ್ಷ ಜಾಕೀರ್ ಕಿಲೇದಾರ್ ಅಂತ ಹೇಳಿ. ಈಗ ಏನು ನಮ್ಮ ಕಾಂಗ್ರೆಸ್ ಪಕ್ಷದ 2 ವರ್ಷದ ಸಾಧನೆಗಳನ್ನು ಮಾನ್ಯ ರಾಹುಲ್ ಗಾಂಧೀಜಿಯವರು ಹಾಗೂ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಜಮೀರ್ ಅಹಮದ್ ಸಾಹೇಬರು ಇವರೆಲ್ಲ ಸೇರಿ ಈ ಸಂಘಟನೆಯನ್ನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಾನು ಮಾಡಿರ್ತಕ್ಕಂಥ 5 ಗ್ಯಾರಂಟಿಗಳ ಸಾಧನೆಯನ್ನು ಜನಸಾಮಾನ್ಯರಿಗೆ ತಿಳಿಬಯಸಿದ್ದಾರೆ. ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ಎಲ್ಲ ಕೆಲಸಗಳನ್ನು ಇವತ್ತಿನ ದಿವಸ ಏನು ಸರ್ಕಾರ ಮಾಡಿರ್ತಕ್ಕಂಥ ಪ್ರತಿಯೊಂದು ಗ್ಯಾರಂಟಿಗಳ ಯೋಜನೆಯ ಮೂಲಕ ಹಳ್ಳಿಯಲ್ಲಿ ಸಮಿತಿಗಳನ್ನು ಮಾಡಿ ಆ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ತಾ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದೆ ಬರ್ತಕ್ಕಂಥ ಭವಿಷ್ಯದಲ್ಲಿ ಸಹ ಕೇಂದ್ರದಲ್ಲಿ ಹಾಗೂ ಮತ್ತೊಮ್ಮೆ ರಾಜ್ಯದಲ್ಲಿ ಬರುತ್ತೆ ಅನ್ನೋ ನಮ್ಮ ಎಲ್ಲರ ಒಂದು ದೃಢವಾದ ಸಂಕಲ್ಪ ಹಾಗೂ ನಂಬಿಕೆ ಇದೆ. ಸರ್, ಇನ್ನೂ ಒಂದು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ಇದು ಮಾಡಬಾರ್ದಾಗಿತ್ತಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನು ಗೊತ್ತಿದೆ? ಆ್ಯಕ್ಚುಲಿ ಜನಸಾಮಾನ್ಯರಿಗೆ ಏನು ಗೊತ್ತು? ಅದು ನಮ್ಮ ಪಕ್ಷಕ್ಕೆ ಬೇಡವಾದವರು ಹೇಳ್ತಾ ಇರ್ತಾರೆ. ಗೃಹಲಕ್ಷ್ಮಿ ಅಮೌಂಟ್ 3 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆ, ನಿನ್ನೆ ಅಂತ ಹೇಳ್ತಿರ್ತಾರೆ. ಇದು ಬರ್ತಾ ಇರ್ತಾವೆ ಅವು. ಮತ್ತು ಪ್ರತಿಯೊಂದು ಈಗ ನೋಡಿ, ನಾವು ಯಾವುದೇ ಕೆಲಸ ಮಾಡಿದರೆ ಸಹಿತ ಅದು ಏರುಪೇರುಗಳಾಗವೆ. ದುಡ್ಡು ಎಲ್ಲರಿಗೂ ಹೊಂದಿಸ್ಕೊಂಡು ಕೊಡಬೇಕಲ್ಲ. ಸರ್ಕಾರದಿಂದ ಎಲ್ಲ ಲೆಕ್ಕ ಪರಿಶೋಧನೆ ಆದ ಮೂಲಕ ಪ್ರತಿ 3 ತಿಂಗಳಿಗೊಮ್ಮೆ ಎಲ್ಲ ಹಂತಗಳಲ್ಲಿ ಆ ಥರ ರಿಲೀಸ್ ಆಗ್ತಾ ಇರ್ತದೆ. ಅದೇ ಥರ ರಿಲೀಸ್ ಆಗುತ್ತೆ. ಸರ್, ನಿನ್ನೆ ಒಂದು ಸಾಹೇಬರು ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟರು, ನಾವು ತಿಂಗಳ ಅಗ್ರಿಮೆಂಟ್ ಹಾಕಿದ್ದೀವಿ ಗೃಹಲಕ್ಷ್ಮಿ ಅಂತೇಳಿ. ಹೀಗೆ ಮತ್ತು ಆವೇಶದಲ್ಲಿ ಎಲ್ಲ ಮತ್ತು ಈ ಪತ್ರಕರ್ತರು ಕೇಳ್ತಕ್ಕಂಥ ಮಾತಿಗೆ ಹೇಳಿರ್ತಾರೆ ಅವರು. ಆ ಥರ ಏನು ಮಾಡೋಕ್ಕೆ ಬರೋದಿಲ್ಲ. ಅಮೌಂಟ್ ಅಂತೂ ಪ್ರತಿಯೊಬ್ಬರಿಗೆ ಬಿದ್ದಿದೆ. ಇವತ್ತಿನ ಈ ಜನಸಾಗರ ನೋಡಿದರೆ ಸಾಕು, ನೀವು ಗೊತ್ತಾಗುತ್ತೆ ನಾವು ನಮ್ಮ ಸರ್ಕಾರ ಏನು ಸಾಧನೆ ಅಂತ ಅಲ್ವಾ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.